ಬಿ.ಆರ್. ಪಾಟೀಲ್ ಅವರು ನೇರವಾದಂತ ಆರೋಪವನ್ನ ವಸತಿ ಇಲಾಖೆಯ ಮೇಲೆ ಮಾಡಿದ್ರು. ಆದರೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ತಗೊಳ್ಳಿಲ್ಲ. ಸಚಿವರೇ ಈ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅವರು ಮಾಡಿರಲಿಲ್ಲ. ಈಗ ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಚಾರದಲ್ಲಿ. ಸುಮಾರು ದಿನಗಳ ನಂತರ ಈ ಎಲ್ಲ ಹಗ್ಗಜಗ್ಗಾಟ ಆದ ನಂತರ ಶಾಸಕರು ನನ್ನ ಮೇಲೆ ನೇರವಾಗಿ ಆರೋಪಿಸಿಲ್ಲ. ಕರೆಕ್ಟ್, ಅವರೆಲ್ಲೂ ಕೂಡ ಶಾಸಕರ ಹೆಸರು ಹೇಳಿಲ್ಲ, ಮಂತ್ರಿಗಳ ಹೆಸರನ್ನ ಶಾಸಕರು ಬಳಕೆ ಮಾಡಲಿಲ್ಲ. ನಾನು ಸತ್ಯ ಹರಿಶ್ಚಂದ್ರ ಅಂತಾನು ಕೂಡ ನಾನು ಹೇಳಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ಮೊದಲು ಆಂಟಿಸಿಪೇಟಿವ್ ಬೇಲ್ ಹಾಕೊಂಡ್ಬಿಟ್ರು. ನೋಡಿ, ಬಡವರ ಮನೆ ವಿಚಾರದಲ್ಲಿ ಭ್ರಷ್ಟಾಚಾರ ಎಸಗಿಲ್ಲ, ಇದನ್ನ ಸತ್ಯ ಅನ್ಕೋಬೇಕಾ ಸುಳ್ಳು ಅನ್ಕೋಬೇಕಾ? ಬಡವರ ಬಳಿ ದುಡ್ಡು ತಗೊಂಡ್ರೆ ಹುಳ ಬಿದ್ದು ಸಾಯ್ತಾರೆ, ಇದನ್ನು ಸತ್ಯ ಅನ್ಕೋಬೇಕಾ ಸುಳ್ಳು ಅನ್ಕೋಬೇಕಾ? ಬಡವರ ಹಣ ತೆಗೆದುಕೊಳ್ಳುವ ದಾರಿದ್ರ್ಯ ನನಗೆ ಬಂದಿಲ್ಲ ಅಂತಿದ್ದಾರೆ, ಕಾರಣ ಅವರು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಿದ್ದಾರೆ. ಹಾಗಾಗಿ ಅವರು ಸತ್ಯ ಹೇಳಿದ್ರ ಸುಳ್ಳು ಹೇಳಿದ್ರ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳಿರೋದಷ್ಟೇ, ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ. ಅಂದ್ರೆ ಸುಳ್ಳು ಹೇಳೋ ಸಾಧ್ಯತೆ ಜಾಸ್ತಿ ಅಲ್ಲ. ಯಾವ್ದು ಅನ್ಕೋಬೇಕಿದ್ರಲ್ಲಿ? ಏನಿವತ್ತು ನಮ್ಮ ಬಿ.ಆರ್. ಪಾಟೀಲ್ ಅವ್ರನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡವರಾದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು ಬಿ.ಆರ್. ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2000 ಚಿಲ್ಲರೆ ಮನೆಗಳು ಬಿ.ಆರ್. ಪಾಟೀಲ್ ಅವ್ರು ಕೇಳಿದ್ದಾರೆ. 2000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗೆದಿದ್ದೀನಿ ನಾನು. 2000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತೀವಿ, ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ. ಈಗ ಅವ್ರಿಗೆ ಏನು ಮಾಡಿದ್ವಿ, ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪ್ರೇಟ್ ಪಂಚಾಯತಿಗೆ ಅವ್ರು 950, 2000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದೆಲ್ಲ ಬಸ್ಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು, ನನಗಂತೂ ಆ ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ಅವ್ರ ದುಡ್ಡು ತೊಗೊಂಡ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ. ಈಗ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳೋದು, ನಾನು ಕೈ ಓಡಾಕಿ ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007 ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು. ನಾನು ಇದಕ್ಕೆಲ್ಲ ಅನ್ಕೊಂಡು ಕೂತ್ಕೊಂಡು ಸರ್, ನಾನು ಹೇಳ್ತಲ್ಲ, ನನ್ನ ಕೈ ಹೊಡೆದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ. ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ.